ಮತ್ತೆ ಏನು ಮಾಡ್ತಿದ್ದೀರಾ? ಹಬ್ಬ ಎಲ್ಲ ಮಾಡ್ಕೊಂಡು ಕೂತೀವವ್ವ, ನೀವೆಲ್ಲ ಬರ್ತೀರಾ ಅಂತಂದು. ನಿಮಗೂ ಹ್ಯಾಪಿ ಸಂಕ್ರಾಂತಿ. ನಾನೀಗ ಹಬ್ಬ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಎಡೆ ಎಲ್ಲ ಹಾಕಿ ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಮಾಡಿ ಈಗ ಬಂದೆ. ಏನು ಪೂಜೆ ಎಲ್ಲ ಆಗಿತ್ತ ನಿಮ್ಮ ಮನೆಗೆ? ಪೂಜೆ ಎಲ್ಲ ಆಗಿತ್ತು ನಮ್ಮ ಮನೆಗೆ. ಪೂಜೆಗೆ ಪೊಂಗಲ್ ಮಾಡಿ ಆಮೇಲೆ ಇದು ಮಾಡಿದ್ವಿ, ಅಂಥದ್ದು ಎಳ್ಳು, ಕಬ್ಬು, ಗೆಣಸು, ಶೇಂಗಾ ಎಲ್ಲ ಎಡೆ ಮಾಡಿದ್ವಿ, ನೈವೇದ್ಯ ಮಾಡಿ. ಈಗ ಸಾಯಂಕಾಲಕ್ಕೆ ಇವೆಲ್ಲ ಬಂದ್ಮೇಲೆ ಹೋಳಿಗೆ ಮಾಡೋಣ ಅಂತ ನಾನು ಸುಲಿ ಮಾತಾಡ್ಕೊಂತ. ಹ್ಯಾಪಿ ಸಂಕ್ರಾಂತಿ, ಹ್ಯಾಪಿ ಸಂಕ್ರಾಂತಿ. ದೇವರಿಬ್ಬರಿಗೂ ಆರೋಗ್ಯ, ಭಾಗ್ಯ, ಅದೃಷ್ಟ, ಆಯಸ್ಸು, ಸಂಪತ್ತು, ನಿಮ್ಮ ಮೊಮ್ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ಕೊಟ್ಟು ಕಾಪಾಡಲಿ. ನಾನು ಏನು ರಾತ್ರಿ ಅಡುಗೆ ಮಾಡ್ತೀನಿ, ಈಗ ರಾತ್ರಿ ಅಡುಗೆ ಮಾಡೋಣ, ಎಲ್ಲ ಬಂದಮೇಲೆ ಅಡುಗೆ ಮಾಡೋಣ ಅಂತಂದು ನಾನು ಸಹ ಅದೇ ಮಾತಾಡ್ಕೊಂತ ಕೂತಿದ್ವಿ. ನಾನೇನು ಬೆಳಿಗ್ಗೆ ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಮಾಡ್ಕೊಂಡು ತಿಂದು ಪೂಜೆ ಎಲ್ಲ ಮಾಡಿ ನೈವೇದ್ಯ ಮಾಡಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಅಮ್ಮಿ ಮನೆ ಸಂಕ್ರಾಂತಿ ಹಬ್ಬಕ್ಕೆ ಬಂದೆ. ಇದು ಏನು ರಾತ್ರಿ ಏನು ಮಾಡಬೇಕು ಅಂತ ಮಾಡಿದ್ಯಾ? ರಾತ್ರಿಗ ಆಗಳಿಗೆ ಮಾಡೋಣ, ಬೆಳಗ್ಗೆ ಮಾಡೋಣ, ಇವೆಲ್ಲ ಬಂದ್ಮೇಲೆ ಕೇಳ್ಕೊಂಡು ಮಾಡೋಣ ಅಂತ ಸುಮ್ಮನೆ ನಾನು. ಅದೇ ಮಾಮೂಲಿ ನಮ್ದು ಐತಲ್ಲ, ಚಿತ್ರಾನ್ನ, ಪಲ್ಯ, ಪಚಡಿ, ಕೋಸುಗ್ಲಿ, ತಿಳಿಸಾರನ್ನ ಬೇಳೆ ಹೋಳಿಗೆನೆ ಮಾಡಿ, ಇನ್ನೇನು ಹಾಲು ಹೋಳಿಗೆ ಮಾಡ್ತೆ. ಅದು ಭಾಳ ರಿಸ್ಕ್ ಆಗ್ತಿದೆ. ಸಂಕ್ರಾಂತಿದು ಎಳ್ಳು ಬೆಲ್ಲ ಕೊಡ್ತೀನಿ ಸ್ವಲ್ಪ, ಎಲ್ಲರೂ ಕೊಟ್ಕೊಡೋರು. ಹ್ಯಾಪಿ ಸಂಕ್ರಾಂತಿ. ಎಷ್ಟು ಚೆನ್ನಾಗಿ ಎಲ್ಲ ರೆಡಿ ಮಾಡಿದ್ದಾಳೆ ಸಂಕ್ರಾಂತಿ ಹಬ್ಬದ್ದು ಎಲ್ಲ. ಎಳ್ಳು ಬೆಲ್ಲ, ಪೊಂಗಲ್ಲು, ಬಾಳೆಹಣ್ಣು, ಇಲ್ಲಿ ಅವರೆಕಾಯಿ ಇದನ್ನು ಬೇಯಿಸ್ತೀವಿ ನಾವು. ಇಲ್ಲಿ ಗೆಣಸು ಕೂಡ ಬೇಯಿಸಿ ಇದು ಮಾಡ್ತೀವಿ. ಇದೆಲ್ಲ ಮತ್ತು ಕಡಲೆ, ಶೇಂಗಾ ಬೀಜ ಇವೆಲ್ಲ ಬೇಯಿಸ್ಬಿಟ್ಟು ಇದು ಮಾಡ್ಕೊಂಡು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರಿಗೂ ಕೊಡ್ತೀವಿ ನಾವು. ಮನೆ ಮನೆಗೂ ಸಂಕ್ರಾಂತಿ ಹಬ್ಬದಲ್ಲಿ ಈ ಎಳ್ಳು ಬೆಲ್ಲ ಅದಕ್ಕೆ ಗಿಫ್ಟಾಗಿ ಬಾಕ್ಸು ಇದೆಲ್ಲ ಕೊಟ್ಟು ಮನೆಗೂ ಹಂಚುತ್ತೀವಿ. ಎಳ್ಳು ಬೆಲ್ಲ ಹಂಚಿ ಒಳ್ಳೊಳ್ಳೆ ಮಾತಾಡಿ ಅಂತ ಎಲ್ಲರೂ ಹೇಳೋದು. ಇದೆಲ್ಲ ವರ್ಷಕ್ಕೆ ಒಂದ್ಸರಿ ನೀಟಾಗಿ ಹಬ್ಬ ಎಲ್ಲರೂ ನೀಟಾಗಿ ಆಚರಿಸ್ಬೇಕು, ಎಲ್ಲ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಇದೆಲ್ಲ ಒಂದೊಂದು ಸಂಭ್ರಮ ಆಚರಿಸ್ಬೇಕು. ನೀನು ಕೊಟ್ಟಾಗ ಒಂದು ಚೇತ ಬರುವ ಅಕ್ಕಗೆ ಕುತ್ಕೊಳ್ಳೋಕೆ ಆಂಟಿಗೆ ನೀನು ಬರೋ ದೀಪು. ಬಾ ದೀಪು, ನೀನು ಸಪ್ರೇಟಾಗಿ ಹೋಗ್ಯಾ? ಇಲ್ಲಿ ಏನ್ ಗೊತ್ತಾ, ಬೆಳಗ್ಗೆ ಎದ್ದು ನಾನು ತಿಂಡಿ ತಿಂತಿದ್ದೀನಿ, ಶ್ರೀರಂಗ ಬಿಟ್ಟು ಬಂದು ಏನಂತ ಗೊತ್ತಾ, ಅಜ್ಜಿ ನಾವಿವತ್ತೊಂದು ಕ್ರಾಂತಿ ಮಾಡಲೇಬೇಕು ಅಂದ್ರು. ಏನ್ ಕ್ರಾಂತಿ ಮಾಡ್ತಾರೆ ನಿಮ್ಮ ಅಪ್ಪಗೆ ಹೇಳ್ಬೇಕೇನು ಅಂದೆ. ಇಲ್ಲ ನಾವು ಕ್ರಾಂತಿ ಮಾಡಲೇಬೇಕು, ಇವತ್ತೇ ಮಾಡಬೇಕು, ಕ್ರಾಂತಿ ಇವತ್ತಿನ ಶುರು ನಮ್ದು ಅಂದ್ರು. ಓಲ್ ತಗೊಂತೀವಿ ನೋಡಿ ಈಗ ಅಂದೆ. ಅಜ್ಜಿ ಸಂಕ್ರಾಂತಿ ಅಂತಾರಲ್ಲ, ಸೂಪರ್ ಸೂಪರ್ ಆಗಿ ಅಲ್ಲ. ಈ ವಯಸ್ಸಿಗೆ ಏನ್ ಕ್ರಾಂತಿ ನಿಮ್ಗೆ ಮಿಂಚು ಹೋಗಿ ಗಣಸಿಗೆ ಹೋಗಿ ಎತ್ತಂದೇನಂತೆ, ನಿಜನಾ? ಏನೋ 1,25,000 ಕೊಡ್ತಂದೆ ಅಂತ ಏನೇನೋ ಹೇಳ್ದಪ್ಪ, ನಿಜನಾ? ತಂದೇನೆ. ಅದನ್ನ ನೆಕ್ಸ್ಟ್ ವಿಡಿಯೋದ ತೋರಿಸ್ತೀವಿ ಏನು ಅಂತ. ಆ ಸೀಕ್ರೆಟ್ ಬಿಟ್ಕೊಡಂಗಿಲ್ಲ ಅದನ್ನ. ನೆಕ್ಸ್ಟ್ ವಿಡಿಯೋದ ತೋರಿಸ್ತೀವಿ ಅದನ್ನ. ಅವಾಗ ನೀವೆಲ್ಲ ನೋಡಿ 1,25,000 ಇರ್ತೈತೆ. 1,25,000 ಹೇಳ್ಬೇಡ ದಿಪ್ಪು, ಯಾರಿಗಾದ್ರೂ ಸೀಕ್ರೆಟ. ಇವರೆಲ್ಲ ಹೇಳ್ಬಿಡ್ತಾರೆ, ಒಳಗೆಲ್ಲ ಪಬ್ಲಿಕ್ ಮಾಡ್ಬಿಡ್ತಾರೆ, ಹೇಳಂಗಿಲ್ಲ ಅದನ್ನ. ಚೆನ್ನಾಗಿದೆ. ಪೊಂಗಲ್ ಅಂತೂ ತುಂಬಾ ಚೆನ್ನಾಗಿದೆ. ತಗೊಳ್ಳಿ. 2 ಆನೆ ತಂದೇನೆ. ಯಾರು ತಂದೇನೆ? ಆಮೇಲೆ ಮುದ್ದು ಕೃಷ್ಣನ್ ತಂದೇನೆ. ಮುದ್ದು ಕೃಷ್ಣನ್ ಜೊತೆಗೆ ನಾನು ಒಂದು ವಿಡಿಯೋ ಮಾಡ್ಬೇಕು. ಮುದ್ದು ಕೃಷ್ಣನ್ ಜೊತೆಗೆ ನಮ್ಮ ಮಂದಿವ್ರ ತಾನೆ ಕೃಷ್ಣ, ವಿಡಿಯೋ ಮಾಡ್ಬೇಕು. ಅವ್ನ ಜೊತೆ ಸುರಿತಕ್ಕೂ ಕರ್ದಿಲ್ಲ ನೀನು? ಕರ್ದಿರೇಕಿ ಕಾಲು ಮೆಟ್ಲಂತದಾಗಲ್ಲ. ಶೇರ್ಸು ಬಾರೋ ಅಂದಿನಿ, ಮಧ್ಯಾಹ್ನಕ್ಕೆ ಬರ್ತೀನಿ, ಸಾಯಂಕಾಲ ಬರ್ತೀನಿ ಅಂತಂದೇಳಿ. ಅದಕ್ಕೆ ಅಂದೆ, ಬರೋದು ಹಂಗೆ ಬರೋಂಗಿಲ್ಲ, ಏನು ತರಬೇಕು ಗೊತ್ತಿದ್ದೆ ನೀನು ಅಂದೆ. ತರ್ತೀನಿ ಅಂತಂದ. ಸಂಕ್ರಾಂತಿ ಕಾಳು ತರ್ಬೇಕಾ, ಗಿಫ್ಟ್ ತರ್ತಾರೆ, ಬರೋಂಗಿಲ್ಲ ನೀನು ಅಂದೆ. ಮದುವೆ ಆಗ ಹುಡುಗ ಗಿಫ್ಟ್ ತರ್ಬೇಕು ನೀನು ಅಂದೆ. ತರ್ತೀನಿ ಅಂತ. ಏನು ಗಿಫ್ಟ್ ಹೇಳಿದ್ಯಾ? ಹೇಳ್ಬಾರ್ದು ಅದನ್ನ, ಸೀಕ್ರೆಟ್ ಬಿಡಂಗಿಲ್ಲ ಅವನ್ನೆಲ್ಲ. ಅಮ್ಮಿ ನೆನ್ನೆ ಗಾಣಕಟ್ಟೆ ಮರಿ ಚೆನ್ನಾಗಿತ್ತಲ್ಲ, ಭಾಳ ಚೆನ್ನಾಗಿತ್ತು. ಎಲ್ಲ ತುಂಬ ಇಂಪ್ರೂವ್ ಆಗಿತ್ತು. ಭಾರಿ ಚೆನ್ನಾಗಿ ನೋಡ್ಕೊಂಡು ಯಾರು ಒಳ್ಳೆ ಫಂಕ್ಷನ್ ಕರೆದ್ರೆ ನೀಟಾಗಿ ನೋಡ್ಕೋಬೇಕು, ಭೇದ ಭಾವ ಮಾಡಬಾರ್ದು. ಊಟಕ್ಕೆ ಪಂಚೊಳಗೆ ಭೇದ ಭಾವ ಮಾಡೋದು ಆ ಥರ ಮನೆಗೆ ಹೋಗ್ಲೇಬಾರ್ದು. ಹಂಗೆಲ್ಲ ಭೇದ ಭಾವ ಮಾಡೋದು ಮನೆಗೆ ಭಾರಿ ಚೆನ್ನಾಗಿ ನೋಡ್ಕೊಂಡು. ಚೆನ್ನಾಗಿತ್ತು. ನೆನ್ನೆ ಒಂದು ಟ್ರಿಪ್ ಆದಂಗೆ ಆಯ್ತಲ್ಲ. ಮೊನ್ನೆ ಸಂತೆ ಕಡೆಯಿಂದ ನೆನ್ನೆ ಬೆಳಗ್ಗೆ ಹೋಗ್ತೋಗಿದ್ರೆ ಅದನ್ನೇ ಒಂದು ರೀಲ್ಸ್ ಮಾಡ್ಬೋದು ಈ ಕಡೆ ನಾವು ಅಲ್ಲ. ಎಷ್ಟು ಚೆನ್ನಾಗೈತೆ, ಎಷ್ಟು ಇಂಪ್ರೂವ್ ಆಗೈತೆ. ಮನೇಲಿ ಎಷ್ಟು ಚೆನ್ನಾಗಿ ಮಾಡ್ಕೊಂತ ನೋಡು. ನಾವು ಯಾವಾಗ ನೋಡಿದ್ದು ಸಣ್ಣ ಹುಡುಗಿದ್ದ ನೋಡಿದ್ದು ಗಾಣಕಟ್ಟೆನ ಭಾರಿ ಚೆನ್ನಾಗಿ ಮಾಡ್ಯಾರ. ಆ ಅತ್ತೆಗಂತೂ ಎಷ್ಟು ಖುಷಿ ಆಗುತ್ತೋ. ಇದಕ್ಕೆ ಅತ್ತೆ ಮಕ್ಕಂತೂ ಏನು ಖುಷಿ ಆಗ್ಬಿಟ್ಟಿತ್ತು. ಹಂಗೆ ನಂಬಿ ಬಂದ. ಇದು ನಮ್ಮ ತಮ್ಮನ ಮನೆ. ನಾನು ನಿಜ
ಗಾನ್ ಕಟ್ಟಿ ಬರೋ ಆಸೆನೇ ಇರಲಿಲ್ಲ. ನೀವೆಲ್ಲ ಹೊರಟಿರಲ್ಲ, ಹಿಂಗೆ ನಾನು ಒಬ್ಳು ಉಳ್ಕೊಬಿಟ್ರೆ ನೀವು ಯಾರು ಹೋಗಲ್ಲ ಅಂದೆ, ಮತ್ತೆ ಅಷ್ಟು ಕರ್ದೋಗಿದ್ದೆ ಅಂತೇಳಿ ಬಂದಿದ್ದು. ಮತ್ತೆ ಮೇಲೆ ಅನ್ಕೊಂತಿದ್ದೆ ಅಂತಂದು ಎಲ್ಲ ಒಂದ್ಸರಿ ಹೇಳ್ಬಿಡಿ. ತಡಿ. ಒಂದ್ ನಿಮಿಷ ರಾಜೋಗ ಬರೋಗಿದ್ರೆ ಚೆನ್ನಾಗಿತ್ತು. ರಾಜಿದ್ರೆ ಎಲ್ಲ ಊಟ ಕೂತದ್ದೆಲ್ಲ ಓದ್ತಾರಿತ್ತು, ವಿಡಿಯೋ ಮಾಡ್ಕೊತಿರೋದು. ರಾತ್ರಿ ಬರ್ತಾನೆ ಎಲ್ಲ ವಿಡಿಯೋ ಮಾಡ್ತಾನೆ. ರಾತ್ರಿ ಬಂದ್ಬಿಟ್ಟು ರಾತ್ರಿ ಊಟಕ್ಕೆ ಬರ್ತೀನಲ್ಲ ಅವಾಗೆಲ್ಲ ವಿಡಿಯೋ ಮಾಡ್ತೀನಿ ಅಂತ ಶ್ರೀರಂಗ ಇರ್ಬೇಕಿತ್ತು. ಕಡಲೆ ಗಿಡ ನೋಡಿ ಕರೆದಿದ್ದ ಹಬ್ಬಕ್ಕೆ ನಮ್ಗೆ ಏನೇ ನಿಮ್ಮ ಮನೆಯದು ಗೃಹ ಪ್ರವೇಶ ಯಾವಾಗ ಇಟ್ಕೊಳ್ತೀರಾ? ಫೆಬ್ರವರಿಗೆ ನಮ್ಮ ಜಾತ್ರೆ ಈ ತಿಂಗಳು ಬಂದಿತ್ತು. ಯಾವಾಗಲೂ ಫೆಬ್ರವರಿ ರಥಸಪ್ತಮಿ ಜಾತ್ರೆ ಬರ್ತಿದ್ದೆ. ಯಾವಾಗ ಮಂಜೂರ್ತಿ ಬರ್ತಿದ್ದೆ ಯಾವಾಗಲಪ್ಪ? ಯಾವಾಗ ವರ್ಷ ಈ ತಿಂಗಳ ಫೆಬ್ರವರಿ ಬರ್ತಿದ್ದು, ಜನವರಿ ಬಂದಿದ್ದು. ಅದೇ ಮತ್ತೆ ಫೆಬ್ರವರಿ ತಾನೇ ಬರ್ತಿದ್ದು. 25ಕ್ಕೆ ರಥಸಪ್ತಮಿ. ಅದೇ ಒಳ್ಳೆ ಇಟ್ಟರೆ ರಥಸಪ್ತಮಿ ದಿನ ಒಳ್ಳೇದು. ಅವಾಗ ಮಾಡಿ ಈ ಹಬ್ಬದೊಳಗೆ ನೀನು ಏನು ಅಡುಗೆ ಭಾಳ ಇಷ್ಟಪಟ್ಟು ಮಾಡೋದಿದೆ? ನೀನು ಏನು ಹೇಳೋ ಮಗು, ಹಬ್ಬಕ್ಕೆ ನೀನು ಎಂಥ ಹೋಟ್ಲಿಂದ 5 ಸ್ಟಾರ್ ಹೋಟ್ಲಿಂದ ನೀನೇನೇ ಲಕ್ಸುರಿ ಊಟ ತಂದ್ರೂ ನಮ್ಮ ಅಡುಗೆ ಮುಂದೆ ಅಡುಗೆನೇ ಅಲ್ಲ. ಆ ಪಚಡಿ ನೆನ್ಸ್ಕೊಂಡ್ರೆ ಬಾಯ ನೀರು ಬರ್ತಿದ್ದೆ. ಕೋಸಂಬರಿ, ಪಚಡಿ, ಹೋಳಿಗೆ ಸಾರು, ಒಬ್ಬಟ್ಟು, ಚಿತ್ರಾನ್ನ, ಈ ಐಟಮ್ ಇಲ್ಲ ಅಂದರೆ ಅದು ಹಬ್ಬನೇ ಅಲ್ಲ ನಮಗೆ. ಅದು ಇದ್ರೆ ಚಂದ. ಅವೆಲ್ಲ ಇದ್ರೇ ಒಂಥರ ಇನ್ನು ಹಬ್ಬದ ಕಳೆ ಮನೆಯೊಳಗೆ. ನಾವು ಸಣ್ಣ ಹುಡುಗಿದ್ದ ಸುನಿ ಅಮ್ಮ ಮಾಡೋದಲ್ಲ ಚಿತ್ರಾನ್ನ ತಗೊಂಡು ಮಧ್ಯಾಹ್ನ ಉಂಡಿ ಸಾಯಂಕಾಲ ಬೀಲ್ಡಿಗೆ ಹೋಗ್ತಿದ್ವಲ್ಲ, ನೆನಪೈತಾ? ಅಯ್ಯೋ ಅಮ್ಮನ ಚಿತ್ರಾನ್ನ, ಅಮ್ಮನ ಅಡುಗೆ, ಅಮ್ಮನ ಮೀನು ಸಾರು ಏನು ನೆನ್ಸ್ಕೊಂಡ್ರೆ ಎಲ್ಲ ನೆನ್ಸ್ಕೊಂಡು ಸುನಿ ಹುಡುಗರೆಲ್ಲ ಸೇರ್ಕೊಂಡು ಮಗು. ನಾವು ಫ್ರೆಂಡ್ಗಳೆಲ್ಲ ಚಿತ್ರಾನ್ನ ಒಬ್ಬರ ಮನೆಗೆ, ಕೋತುಂಬರಿ ಬರೋ ಮನೆಗೆ, ಹೋಳಿಗೆ ಬೇರೆ ಬೇರೆ ಹಬ್ಬದ ದಿನ ಅಂತೂ ಎಲ್ಲ ಬೀಲ್ಡಿಗೆ ಹೋಗ್ಬಿಡ್ತಿದ್ವಿ. ಎಷ್ಟು ಚೆನ್ನಾಗಿ ಗೊತ್ತಾ ಆ ಖುಷಿ ಎಲ್ಲ ಇದೆ. ಈಗಿನ ಹುಡುಗರು ಮೊಬೈಲ್ ಒಂದು ಬಿಟ್ಬಿಟ್ರೆ ಇದೇನು ಇಲ್ಲ, ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಇಂಥವೆಲ್ಲ ಇಂಟ್ರೆಸ್ಟೇ ಇಲ್ಲ. ಮಾಡೋದು ಸೀಮುಗಲ್ಲಿ ಹೆಸರು ಬೇಳೆ ಅಕ್ಕಿ ಎಲ್ಲ ನೆನೆ ಹಾಕೊಂಡು ತೊಳೆದು ಬೆಲ್ಲ ಹಾಕಿ ದ್ರಾಕ್ಷಿ ಕೊಡೋ ಬೆಲ್ಲವ ತುಪ್ಪದ ಒಗ್ಗರಣೆ ಕೊಟ್ಟು ಚೆನ್ನಾಗಿ ಮೆತ್ತು ಬೇಯಿಸ್ಕೊಂಡು ತುಪ್ಪ ಹಾಕಿ ಉರಿಬೇಕು. ತುಪ್ಪ ಪೂರ್ತಿ ಅಕ್ಕಿನ ಚೆನ್ನಾಗಿ ಅಂಗಡಿ ಅಕ್ಕಿ ಒಳಗೆ ಹಾಕಿ ಚೆನ್ನಾಗಿ ತುಪ್ಪ ಹಾಕಿ ಸ್ವಲ್ಪ ಹಾಲು ಹಾಕಿ ನೀರು ಹಾಕಿ ಬೇಯಕ್ಕಿಡಬೇಕು. ಆಮೇಲೆ ಅದು ಚೆನ್ನಾಗಿ ಬೆಂದು ಎಲ್ಲ ಆದಮೇಲೆ ಏಲಕ್ಕಿ ಪುಡಿ ಹಾಕಿ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಾಗೆ ಹುರಿದು ಹಾಕಿ ಕಾಯಿ ತುರಿ ಸ್ವಲ್ಪ ಹಾಕಿ ಇನ್ನೂ ಸ್ವಲ್ಪ ಮೇಲೆ ಹಾಲು ಬಿಟ್ಟು ಬೆಲ್ಲ ಕಾಯಿಸಿ ಸೋಸ್ ಹಾಕಿ ಮಾಡೋದು ತುಂಬ ಚೆನ್ನಾಗಿರ್ತೈತೆ. ಸಿಹಿ ಪೊಂಗಲ್ ನಮ್ಮನೆಯಂತೂ ತುಂಬ ಚೆನ್ನಾಗಿತ್ತು. ಸಿಹಿ ಪೊಂಗಲು, ಖಾರ ಪೊಂಗಲು. ನಮ್ಮ ಬಾಬಣ್ಣ ಪೂಜಾರು ಬರ್ತಾರಲ್ಲ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ಮಗು. ನಾನು ಇದೇ ಮಾಡಿದೆ, ಅದು ನನಗೆ ನೀವೆಲ್ಲ ಮಾಡಿದಿಲ್ಲ ಆ ಥರ ಟೇಸ್ಟ್ ಬರಲಿಲ್ಲ. ನನಗೆ ಖಾರ ಪೊಂಗಲ್ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಬಾಬಣ್ಣ ಮಾಡ್ತಾರಲ್ಲ ಸುನಿ, ನಮ್ಮ ಬಾಬಣ್ಣ ಅಡುಗೆ ಅಂತ ಹೆಂಗೆ ಮಾಡ್ತಾರೆ ಚೆನ್ನಾಗಿ ಮಾಡಿ. ನಿಜ ನಿನಗೆ ಅದೇನೋ ಕೊಟ್ಟಿದ್ರೆ ಪಲ್ಯ ಹೆಂಗೆ ಮಾಡ್ಕೊಂಡಿದ್ರು ಅವರು? ಹಳೆ ಪಲ್ಯ ಬಾಬಣ್ಣರಲ್ಲಿ ಯಾವ ಥರ ಮಾಡೋದು? ಭಾರಿ ಜನ ಮಾಡ್ತಾರೆ. ಇವ್ರು ಪೊಂಗಲ್ ಅಂತೂ ಅವ್ರ ಕೈಯಾಗ ತಿನ್ಬೇಕು. ಭಾರಿ ಜನ ಮಾಡ್ತಾರೆ. ನಮ್ಮ ಮನೆ ಬಂದಾಗ ಅಯ್ಯಂಗಾರಲ್ಲ ಅಲ್ಲ, ವೈಷ್ಣವರು. ಅವರೆಲ್ಲ ವೈಷ್ಣವರು ಅಂದ್ರೆ ಅವರ ಕಡೆ ಇಷ್ಟುಂಬ್ರು ಏನೋ ಮುಂಚೆ ಅಯ್ಯಂಗಾರ ವೈಷ್ಣವ್ ಒಂದೇನೋ ಅಲ್ಲ. ಅವರು ಉತ್ತುಂಬ್ರು ಪೂಜೆ ಮಾಡ್ತಾರ. ಅಡುಗೆ ಬಗೆ ಉಪವಾಸ ಬೆಳಗಿನ ಸಾಯಂಕಾಲಕ್ಕೆ ಉಪವಾಸ ಇರ್ತಾರೆ. ಅದು ಈಗ ಒಂಥರ ಕಾಮನ್ ಆಗೋಯ್ತು ಉಪವಾಸ ಇರೋದು. ನಮಗೆ 1 ಗಂಟೆ ಇದ್ದೆ ಅದೇ ತಲೆ ಸುತ್ತೊಂದು ಕೈ ಕಾಲ ನೋಡವ ದೇವ್ರು ನಮಗೆ ಇಷ್ಟು ವರ್ಷ ತನಕ ಬಾ ಎಲ್ಲ ಕೈ ಕೊಟ್ಟಿರಲಿ. ಇಷ್ಟು ವರ್ಷ ತನಕ ಆದ್ರೂ ನಾವೆಲ್ಲ ಅಕ್ಕ ತಂಗಿಯರು ಏನೋ ಮನಸ್ತಾಪ ಇಲ್ದಂಗೆ ಎಲ್ಲರೂ ಖುಷಿಯಾಗಿ ಇಷ್ಟು ಆರೋಗ್ಯದಿಂದ ಪ್ರೀತಿಯಿಂದ ಇದೀವಿ. ಇನ್ನೂ ಪಾಪ ಅಕ್ಕ ತಂಗಿಯರು 3 ಜನ ಬೇರೆ ಬೇರೆ ಬೆಂಗಳೂರಿನಾಗೆ, ತಿಮ್ನಾಳಿಗೆ, ಇನ್ನೊಬ್ಳು ಇಲ್ಲೇ ಇದ್ದಾಳೆ ಬರಲಿಲ್ಲಾಗೆ. ದೇವ್ರ ನಮ್ಮನ್ನು ಇದೇ ಪ್ರೀತಿ ವಿಶ್ವಾಸದಿಂದ ವರ್ಷ ಸಂಕ್ರಾಂತಿ ಹಬ್ಬನ ಎಲ್ಲ ಹಬ್ಬನೂ ಸಂತೋಷದಿಂದ ಆಚರಿಸಲಿ ಅಂತ ದೇವ್ರ ನಮಗೆ ಆಶೀರ್ವಾದ. ಎಲ್ಲರಿಗೂ ಆರೋಗ್ಯ, ಆಯುಷ್ಯ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಎಲ್ಲರಿಗೂ ಒಳ್ಳೆಯದಾಗಲಿ.